ಸ್ಟಾರ್ಟ್ ಹೇಳು. ನಾನು ಏಯ್ ಮಾಡಿ ಬೇಗ ಒಂದು ವಿಡಿಯೋ ಮಾಡ್ಕೊಂಡು ಬಿಡ್ತೀನಿ. ಓ ಜೈ. ಆಮೇಲೆ ಹರ ಹರ. ಇವತ್ತು ಕನ್ನಡ ರಾಜ್ಯೋತ್ಸವಗೆ ಇಶಾಗೆ ಅಂಗನವಾಡಿನಲ್ಲಿ ಫಂಕ್ಷನ್ ಇತ್ತು. ಸೊ ಆ ಫಂಕ್ಷನ್ ಮುಗಿಸ್ಕೊಂಡು ನಾವು ಇವತ್ತು ಹೊರಡ್ತಾ ಇರೋದು ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಸಡನ್ ಪ್ಲ್ಯಾನ್ ಆಗಿತ್ತು. ನಮ್ಮ ಆಂಟಿ ಅವ್ರು, ಪಾರ್ವತಿ ಆಂಟಿ ಅವ್ರು ಏನಿದ್ದಾರೆ, ಅವ್ರ ಫ್ಯಾಮ್ಲಿ ಹೋಗ್ತಿತ್ತು ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ. ಸೊ ಹಾಗಾಗಿ ನಾವು 3 ಜನ ಹೋಗ್ತಿದ್ದೀವಿ. ಇನ್ನೂ 2 ಸೀಟ್ ಖಾಲಿ ಇದೆ, ಬನ್ನಿ ಜೊತೆಗೆ ಹೋಗಿ ಬರೋಣ, ಬೆಳ್ಳಿ ರಥದ ಪೂಜೆ ಮಾಡಿಸ್ಕೊಂಡು ತೇರು ಎಳಿಸ್ಕೊಂಡು ಬರೋಣ ಅಂತ ಹೇಳಿದರು. ಸರಿ ಅಂತ ಹೇಳಿ ಅವಳು ಇಶಾ ಸ್ಕೂಲಿಂದ ಬಂದ ಮೇಲೆ ನಾವು ರೆಡಿಯಾಗಿ ಹೊರಟಿದ್ದು. ಸಡನ್ನಾಗಿ ಫಿಕ್ಸ್ ಮಾಡಿದ್ದು, ಯಾವುದೇ ಪ್ಲ್ಯಾನ್ಸ್ ಇರಲಿಲ್ಲ. ಮುಂಚೆನೇ 1 ವೀಕ್ ಮುಂಚೆ ಹೋಗಬೇಕು ಅಂದ್ಕೊಂಡಿದ್ದು. ಆ್ಯಕ್ಚುಲಿ ಅವತ್ತು ಕ್ಯಾನ್ಸಲ್ ಆಯಿತು. ನೆಕ್ಸ್ಟು ಯಾವಾಗ ಹೋಗಬೇಕು ಅನ್ನೋದು ಐಡಿಯಾ ಇರಲಿಲ್ಲ. ಬಟ್ ಇವತ್ತು ಹೇಗಿದ್ದರೂ ರಜಾ ಇತ್ತು, November 1 ಕನ್ನಡ ರಾಜ್ಯೋತ್ಸವ ಇದೆ ಅಂತ ಹೇಳಿ ಹಾಗೆ ಹೋಗೋಣ ಅಂತ ಹೋದ್ವಿ. ಬಟ್ ಜನ ಮಾತ್ರ ತುಂಬಾ ಇದ್ದರು. ನಿಮಗೆ ಗೊತ್ತಾಗುತ್ತೆ ಫುಲ್ ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡಿದ್ರೆ ಎಷ್ಟು ಜನ ಇದ್ದರು, ಎಷ್ಟು ರಶ್ ಇತ್ತು ಅಂತ ಹೇಳಿ. ನಾವಿಲ್ಲಿ ಆನ್ ದ ವೇ ಇಲ್ಲಿ ಒಂದು ಟೋಲ್ ಪ್ಲಾಜಾ ಸಿಕ್ತು. ಸೊ ಹಾಗಾಗಿ ಅಲ್ಲೇ ಎಳ್ನೀರು ಕೂಡ ಇತ್ತು. ಒಂದು ಸ್ವಲ್ಪ ಎಳ್ನೀರು ಕುಡ್ಕೊಂಡು ಹೋಗೋಣ, ಡೈರೆಕ್ಟ್ ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬೆಟ್ಟದ ಮೇಲೇ ಊಟ ಮಾಡೋಣ ಅಂತ ಹೇಳಿ ಎಳ್ನೀರು ಕುಡ್ಕೊಂಡು ಮುಂದೆ ಬಂದ್ವಿ. ಇಲ್ಲಿ ಬೆಟ್ಟದ ಕೆಳಗಡೆ ಇಲ್ಲಿ ಧೂಪ ಕರ್ಪೂರ ಎಲ್ಲ ಅಂಟಿಸಿ ದೇವರಿಗೆ ಒಂದು ನಮಸ್ಕಾರ ಮಾಡಿ ಇದಾದ ನಂತರ ಬೆಟ್ಟ ಹತ್ತೋದು ವಾಡಿಕೆ. ನಾವು ಕೂಡ ಇಲ್ಲಿ ಬಂದು ಕಾರ್ ನಿಲ್ಲಿಸಿ ಇಲ್ಲಿ ರೆಸ್ಟ್ ರೂಮ್ಸ್ ಫೆಸಿಲಿಟಿ ಎಲ್ಲ ಇದೆ, ಹಾಗೆ ಕಾಫಿ ಟೀ ಫೆಸಿಲಿಟಿ ಕೂಡ ಇದೆ. ನಮ್ಗೆ ಬೇಕಿದ್ರೆ ಕಾಫಿ ಟೀ ಸ್ನ್ಯಾಕ್ಸ್ ಎಲ್ಲ ಕುಡ್ಕೊಂಡು ತಿಂದ್ಕೊಂಡು ಫ್ರೆಶ್ ಅಪ್ ಆಗಿ ಇಲ್ಲಿ ಬಂದು ದೇವರಿಗೆ ಕೈ ಮುಗಿದು ದೇವರಿಗೆ ಒಂದು ಧೂಪ ಹಾಗೆ ಕರ್ಪೂರ ಹಚ್ಚಿ ಪೂಜೆ ಮಾಡಿಕೊಂಡು ಇಲ್ಲಿಂದ ನೆಕ್ಸ್ಟು ಬೆಟ್ಟ ಹತ್ಕೊಂಡು ಹೋಗೋದು ಅಂತ. ಬೆಟ್ಟ ಹತ್ಕೊಂಡು ಹೋಗುವಾಗಂತೂ ತುಂಬಾ ಚೆನ್ನಾಗಿತ್ತು. ಒಳ್ಳೆ ನೇಚರು. ಮಳೆ ಅಂತೂ ಕಮ್ಮಿನೇ, ಬಟ್ ಇದಕ್ಕೆ ಮುಂಚೆ ಮಳೆ ಬಂದಿದ್ದರಿಂದ ಹಚ್ಚ ಹಸಿರಾಗಿತ್ತು ಕಾಡೆಲ್ಲ. ಸಮ್ಮರ್ ಟೈಮಲ್ಲಿ ಬಂದರೆ ಫುಲ್ಲು ಒಣಗಿರುತ್ತೆ, ಡ್ರೈ ಲ್ಯಾಂಡ್. ಬಟ್ ಅದಕ್ಕಿಂತ ಈ ಟೈಮಲ್ಲಿ ಬರೋದು ತುಂಬಾ ಚೆನ್ನಾಗಿರುತ್ತೆ. ರಾಜ್ಯೋತ್ಸವ ಆಗಿರೋದ್ರಿಂದ ಎಷ್ಟೋ ಆಟೋಗಳು ಹಾಗೆ ಎಷ್ಟೋ ಕ್ಯಾಬ್ಗಳಲ್ಲಿ ಈ ರೀತಿ ದೊಡ್ಡ ದೊಡ್ಡ ಫ್ಲ್ಯಾಗ್ನ ಕಟ್ಕೊಂಡು ಹೊರಡ್ತಾಯಿದ್ರು. ಮೇ ಬಿ ಮೇಲೆ ಬೆಟ್ಟದ ಮೇಲೆ ಪೂಜೆ ಮಾಡಿಸ್ಕೊಂಡು ಬರಲಿಕ್ಕೆ ಏನಾದ್ರು ಹೋಗ್ತಿದ್ರು ಏನೋ, ನನಗೂ ಅಷ್ಟು ಐಡಿಯಾ ಇಲ್ಲ. ಬಟ್ ಹೊರಟಿದ್ರು. ಈ ರೂಟಲ್ಲಿ ಇನ್ನು ಹೋದರೆ ಬೆಟ್ಟದ ಮೇಲೇ ಹೋಗಬೇಕು, ಬೇರೆ ಎಲ್ಲೂ ಹೋಗೋಕ್ಕೆ ದಾರಿ ಕೂಡ ಇಲ್ಲ. ಸೊ ಹಾಗಾಗಿ ಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಕ್ಕೆ ಹೋಗ್ತಾರೆ ಅಂತ ನಾವು ಭಾವಿಸ್ತಾ ಇದ್ವಿ. ದಾರಿ ಅಂತೂ ತುಂಬಾ ಚೆನ್ನಾಗಿತ್ತು. ಒಂದು ಅರ್ಧ ಬೆಟ್ಟ ಹತ್ತೋಷ್ಟೊತ್ತಿಗೆ ನಮಗೆ ಈ ರೀತಿಯಾಗಿರೋ ಒಂದು ಭಯಂಕರವಾಗಿರೋ ಸೀನ್ ಕಾಣಿಸ್ತು. ಯಪ್ಪ ಹೆಂಗೆ ಉರುಳ್ಕೊಂಡು ಬಿದ್ದಿದೆ ನೋಡಿ ಒಂಥರ ಮನ್ಸಿಗೆ ಒಂಥರ ಸಿಬಕ್ ಅನ್ನಿಸ್ತು. ಯಪ್ಪ ಏನಿದು ಇಷ್ಟು ರ್ಯಾಶಾಗೆಲ್ಲ ಓಡಿಸ್ತಿದ್ರಾ, ಹೀಗೆಲ್ಲ ಆಗೋದ್ರೆ ಯಾಕೆ ಬೇಕು ಅಂತೇಳಿ ನಿಧಾನಕ್ಕೆ ಹೋಗ್ತಿದ್ವಿ. ಅದು ಅಲ್ದಿರ ಕಿರಣ್ದು ಫಸ್ಟ್ ಡ್ರೈವಿಂಗು ಹಿಲ್ ಸ್ಟೇಷನ್ಸಲ್ಲೇ ಘಾಟ್ ಸೆಕ್ಷನಲ್ಲೆಲ್ಲ ಓಡಿಸೋದು. ನಮ್ಮ ಮನೆಯವ್ರು ಇದ್ರಲ್ಲ, ಅವ್ರು ಗೈಡ್ ಮಾಡ್ತಿದ್ರು, ಹಿಂಗೆ ಹೋಗು, ನಿಧಾನಕ್ಕೆ ಹೋಗು, ಪಕ್ಕದಲ್ಲಿ ಹೋಗು ಅಂತ ಎಲ್ಲ ಹೇಳಿ. ಸೊ ಹಾಗಾಗಿ ಅವನು ಆರಾಮಕ್ಕೆ ಓಡಿಸ್ದ ಬೆಟ್ಟದ ಮೇಲೆವರೆಗೂ. ಚೆನ್ನಾಗಿತ್ತು ಡ್ರೈವ್. ಅರೌಂಡ್ 5 hours ಆಯಿತು ನಾವು ಇಲ್ಲಿನ ಮನೆಯಿಂದ ಅಲ್ಲಿಗೆ ಹೋಗೋಕ್ಕೆ. ಸೆಂಟ್ರಲ್ಲಿ ಒಂದು ಇದು ಎಳ್ನೀರು ಕುಡಿಯೋಕ್ಕೆ ಒಂದು ಸ್ಟಾಪ್ ಮಾಡಿದ್ವಿ, ಒಂದು 15 minutes ಅರೌಂಡ್. ಇಲ್ಲಿ ಅದು ಬಿಟ್ಟರೆ ಫುಲ್ಲು ಜರ್ನಿನೇ. ಸ್ಲೋ ಆಗೇ ಹೋದ್ವಿ, ಏನು ಹರಿಬರಿ ಏನಿರಲಿಲ್ಲ. ಬೇರೆ ಕಡೆ ಎಲ್ಲೂ ಹೋಗೋ ಪ್ಲ್ಯಾನ್ಸ್ ಕೂಡ ಇರಲಿಲ್ಲ. ಜಸ್ಟ್ ದೇವಸ್ಥಾನಕ್ಕೆ ಹೋಗಿ ಚಿನ್ನದ ತೇರು ಏನಿತ್ತು ಅದನ್ನು ಎಳಿಸಿ ಹರಕೆ ಏನು ಹರಿಸ್ಕೊಂಡಿದ್ರು ಆ ಹರಕೆಯನ್ನು ಮುಗಿಸಿ ರಿಟರ್ನ್ ಮನೆಗೆ ಬರೋದೇ ಅಷ್ಟೇ ಪ್ಲ್ಯಾನ್ಸ್ ಇದ್ದಿದ್ದು. ಸೊ ಹಾಗಾಗಿ ಆರಾಮಕ್ಕೆ ಹೋಗಿ ಬಂದ್ವಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಯಾರಾದರೂ ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಥವಾ ಇನ್ನೂ ಹೋಗದೇ ಇರೋರಿದ್ದರೆ ಒಳ್ಳೆ ಪ್ಲೇಸ್ ಇದೆ, ಅದು ಹೋಗಿ ಬನ್ನಿ. ನಿಮಗೂ ಕೂಡ ಮಲೆ ಮಹದೇಶ್ವರ ಸ್ವಾಮಿ ಒಳ್ಳೆ ಆಶೀರ್ವಾದ ಮಾಡಲಿ, ನಿಮ್ಗೆ ಕೇಳಿದ್ದೆಲ್ಲ ನಿಮಗೆ ಫಲಿಸ್ಲಿ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಯಪ್ಪ ಪಿನ್ ಕರ್ವ್ಸ್ ಅಂತೂ ಎಷ್ಟೊಂದಿದೆ ಅಂದರೆ, ಆ ಡ್ರೈವರ್ಸ್, ಈ KSRTC ಬಸ್ ಡ್ರೈವರ್ಸ್ ಎಷ್ಟು ಹಾಶಾಗಿ ಬರ್ತಾರೆ. ಅವ್ರು ಡೈಲಿ ಹೋಗಿ ಬಂದು ರೂಢಿ ಇರೋ ಕಾರಣ ಫಾಸ್ಟಾಗಿ ಹೋಗಿ ಬಂದುಬಿಡ್ತಾರೆ ಅವರು. ನಮಗೆ ಯಾವಾಗೋ ಒಂದು ಸತಿ ಹೋಗೋದಕ್ಕೆ ಅಯ್ಯೋ ಏನಪ್ಪ ಇಷ್ಟು ಫಾಸ್ಟಾಗಿ ಹೋಗ್ತಾರೆ ಅನ್ನೋದು ಹಂಗೆ ಅನಿಸ್ಬೋದು ಹೊರತು ಅವ್ರಿಗೆ ಅದು ನಾರ್ಮಲ್ ಆಗೋಗಿರುತ್ತೆ. ಇನ್ನೇನು ಲಾಸ್ಟ್ ಬೆಟ್ಟ ಮಹದೇಶ್ವರ ದೇವಸ್ಥಾನಕ್ಕೆ ಲಾಸ್ಟ್ ಬೆಟ್ಟ ಇಳಿತಾ ಇದ್ದೀವಿ. ಅಷ್ಟೊತ್ತಿಗೆ ನಮಗೆ ದೇವರು ದರ್ಶನ ಆಯಿತು. ಇಲ್ಲಿ ದೊಡ್ಡ ಕಂಚಿನ ಸ್ಟ್ಯಾಚ್ಯೂ ಏನಿದೆ ಅದು ನಮ್ಗೆ ಅಲ್ಲಿಂದನೇ ಕಾಣಿಸ್ತು. ದೇವಸ್ಥಾನದ ಗೋಪುರ ಕೂಡ ಕಾಣಿಸ್ತು.
ಬಂದು ಇಲ್ಲಿ ಪಾರ್ಕ್ ಮಾಡಿ ಮಧ್ಯಾಹ್ನ ಲಂಚ್ ಏನೂ ತಿಂದಿಲ್ಲ. ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಹೊರಟಿದ್ವಿ ಮನೆಯಿಂದ. ಸೊ ಲಂಚ್ ಎಲ್ಲೂ ಮಾಡದೇ ಇರೋ ಕಾರಣ ಇಲ್ಲೇ ಬಂದು ಮಾಡೋಣ ಅಂತ ಅಂದ್ಕೊಂಡು ಇಲ್ಲೇ ಬಂದ್ವಿ. ನಾವು ಆ್ಯಕ್ಚುಲಿ ಇಲ್ಲೊಂದು ದೊಡ್ಡ ಹೋಟೆಲ್ ಆಗಿದೆ, ಚೆನ್ನಾಗಿದೆ ಹೋಟೆಲ್ ಅಂತ ಹೇಳಿದರು. ಸೊ ಹಾಗಾಗಿ ಇಲ್ಲೇ ಟ್ರೈ ಮಾಡೋಣ ಅಂದ್ಕೊಂಡು ಬಂದ್ವಿ. ಬಟ್ ಇಲ್ಲಿ ಬಂದರೆ ಹೋಟೆಲ್ ಏನೋ ಇದೆ, IC ಉಡುಪಿ ಗ್ರ್ಯಾಂಡ್ ಅಂತ ನಿಮ್ಗೇನು ಕಾಣಿಸ್ತಿದೆ ಇಲ್ಲಿ ಶಿವಸಾಗರ್ ಹೋಟೆಲೇನೋ ತುಂಬಾ ದೊಡ್ಡದು, ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ, ಒಪ್ಕೊಳ್ತೀನಿ. ಬಟ್ ಅದರಲ್ಲಿ ಏನೂ ಇಲ್ಲ, ಜಸ್ಟ್ ಪರೋಟ ಇದೆ, ರೈಸ್ ಸಾಂಬಾರು ಇದೆ ಅಂತ ಹೇಳಿದ್ರು. ಸರಿ ಅಂತಂದ್ಬಿಟ್ಟು ಕೆಲವರು ಪರೋಟ ತೊಗೊಂಡ್ವಿ, ಕೆಲವರು ರೈಸ್ ಸಾಂಬಾರು ತೊಗೊಂಡ್ವಿ. ಒಂದು ಸಾಂಬಾರು ಮಾಡಿದ್ದಾರೆ, ಆ ಅದೇ ಸಾಂಬಾರಿಗೆ ಈ ರೆಡಿಮೇಡ್ ಪರೋಟಾಸ್ ಏನು ಬರುತ್ತೆ ಪ್ಯಾಕೇಜಲ್ಲಿ, ಅದೇ ಪರೋಟ ಬಿಸಿ ಮಾಡಿ ಕೊಟ್ಟಿದ್ರು. ಏನು ಟೇಸ್ಟು ಕೂಡ ಅಷ್ಟು ಚೆನ್ನಾಗಿರಲಿಲ್ಲ. ಅವ್ನು ಕೇಳಿದ್ದಕ್ಕೆ, ಇಲ್ಲ ಸರ್ ಇಲ್ಲಿ ಸೀಸನ್ಗೆ ಮಾತ್ರನೇ ಜನ ಬರೋದು, ಬೇರೆ ಟೈಮಲ್ಲಿ ಜನನೇ ಬರಲ್ಲ, ಜನ ಬಂದ್ರೂ ದೇವಸ್ಥಾನದಲ್ಲೇ ಊಟ ಹಾಕೋದ್ರಿಂದ ದೇವಸ್ಥಾನದಲ್ಲೇ ಊಟ ಮಾಡ್ಕೊಳ್ತಾರೆ, ಹೋಟೆಲ್ಸ್ ಕಡೆ ಯಾರೂ ಜಾಸ್ತಿ ಬರಲ್ಲ. ಸೊ ಹಾಗಾಗಿ ಓಡ್ತಾ ಇಲ್ಲ, ಅದಕ್ಕೆ ನಾವೇನೂ ಮಾಡಿಲ್ಲ ಅಂತ ಹೇಳಿದರು. ಹಾಗೆ ಈವ್ನಿಂಗ್ ಒಂದು 6 o'clock ಮೇಲೆ ಚೈನೀಸ್ ಐಟಮು ಹಾಗೆ ಮೀಲ್ಸು ಎಲ್ಲ ರೆಡಿ ಇರುತ್ತೆ, ಈವ್ನಿಂಗ್ ಬರೋ ಹಾಗಿದ್ರೆ ಬನ್ನಿ ಸರ್ ಅಂತ ಹೇಳಿದರು. ಸರಿ ಅಂತ ಹೇಳಿ ನಾವು ಅಲ್ಲೇ ಏನು ಸಿಗುತ್ತೋ ಅದನ್ನು ಲೈಟಾಗಿ ಒಂದು ಸ್ವಲ್ಪ ತಿಂದ್ಕೊಂಡು ಬಂದ್ವಿ. ಇಲ್ಲಿ ಬರೋಷ್ಟೊತ್ತಿಗೆ ತೇರುಗಳನ್ನ ಎಳಿತಾಯಿದ್ರು. ಅಂದರೆ ಇದು 3 ತೇರಿರುತ್ತೆ. ಈ 3 ತೇರು ಯಾವಾಗೂ ಒಂದು 10-15 ಜನ ಸೇವಾಕರ್ತರು ಏನಿರ್ತಾರೆ ಅವ್ರು ಹೋಗಲ್ಲಿ ಟಿಕೆಟ್ ತೊಗೊಂಡು ಅವ್ರು ಟೋಕನ್ ತೊಗೊಂಡು ಬಂದಿದ ತಕ್ಷಣ ಇದನ್ನೆಲ್ಲ ಮೂವ್ ಮಾಡ್ತಾನೆ ಇರ್ತಾರೆ. ಬಟ್ ಬೆಳ್ಳಿ ರಥ ಹಾಗೆ ಚಿನ್ನದ ರಥ ಮಾತ್ರ ದಿನಕ್ಕೆ ಒಂದೇ ಸತಿ ತೆಗೆಯೋದು. ಬೆಳ್ಳಿ ರಥ ಬೆಳಗ್ಗೆ 8 ಗಂಟೆಗೆ, ಚಿನ್ನದ ರಥ ಸಂಜೆ 7 ಗಂಟೆಗೆ ಮಾತ್ರ ಹೊರಗಡೆ ತೆಗೆಯೋದು. ಎಷ್ಟೇ ಜನ ಇರಲಿ ಒಂದೇ ಸತಿನೇ ಅದು ರಥನ ಒಂದು ರೌಂಡ್ ಹಾಕಿಸ್ತಾರೆ, ದೇವಸ್ಥಾನ ಫುಲ್ ಪ್ರದಕ್ಷಿಣೆ ಮಾಡ್ತಾರೆ. ಹಾಗೆ ಪಕ್ಕದಲ್ಲಿ ಬಂದು ಆನೆಗೆ ಸ್ನಾನ ಮಾಡಿಸ್ತಿದ್ರು. ಈ ಆನೆ ಯಾವಾಗೂ ಇಲ್ಲೇ ದೇವಸ್ಥಾನದಲ್ಲೇ ಇರುತ್ತೆ. ಆನೆ ಹತ್ರಕ್ಕೇನು ಬಿಡಲ್ಲ, ಟಚ್ ಮಾಡಲಿಕ್ಕೆಲ್ಲ ಏನೂ ಬಿಡಲ್ಲ, ಜಸ್ಟ್ ನೋಡ್ಬೋದು, ಖುಷಿ ಪಡ್ಬೋದು ಅಷ್ಟೇ. ಆನೆಗೆ ಸ್ನಾನ ಮಾಡಿಸ್ತಾಯಿದ್ರು. ನಮ್ಮ ಇಶಾಗೆ ಆನೆ ಅಂದರೆ ಇಷ್ಟ ಅಲ್ವಾ, ಸೊ ಅವಳಿಗೆ ಆನೆಗಳನ್ನ ನೋಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಅದು ಹೇಗೆಲ್ಲ ಮಾಡುತ್ತೆ. ಅವರು ಮಾವುತ ಏನಿದ್ರು ಅವ್ರು ನೀರೇನಾದ್ರು ಸ್ಟಾಪ್ ಮಾಡಿದ್ರೆ ನೋಡಿ ಇವಾಗ ಅವ್ರ ಹತ್ರಕ್ಕೆ ಹೋಗ್ತಿದೆ, ಇನ್ನೊಂದು ಸ್ವಲ್ಪ ಹಾಕು ಅನ್ನೋ ರೀತಿಯಲ್ಲಿ. ಸೊ ಇದ್ರದ್ದೆಲ್ಲ ಆನೆಗಳು ಚೇಷ್ಟೆ, ಅದರ ತರಲೆ ತುಂಟಾಟನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟು ಬಂದಿದ್ದು ಇಲ್ಲಿ ಟಿಕೆಟ್ ಕೌಂಟರ್ ಹತ್ರ. 5 ರೀತಿಯಾದ ರಥಗಳಿರುತ್ತೆ. ಒಂದು ಹುಲಿ ರಥ, ಒಂದು ಬಸವ ರಥ, ಹಾಗೆ ಇನ್ನೊಂದು ರುದ್ರಾಕ್ಷಿ ರಥ, ಜೊತೆಗೆ ಬೆಳ್ಳಿ ಹಾಗೆ ಚಿನ್ನದ ರಥ. ಈ ರೀತಿ 5 ಥರದ ರಥಗಳಿರುತ್ತೆ. ಒಂದೊಂದಕ್ಕೆ ಒಂದೊಂದು ಪ್ರೈಸ್ ಇರುತ್ತೆ. ಹಾಗೆ ನಾವು ಯಾವ ಸೇವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ಸೇವೆಗಳ ಹೆಸರು ಹಾಗೆ ಅದಕ್ಕೆ ಆಗುವಂತಹ ಖರ್ಚು ವೆಚ್ಚಗಳೆಲ್ಲ ಇಲ್ಲಿ ದೊಡ್ಡದಾಗಿ ಬೋರ್ಡಲ್ಲಿ ಡಿಸ್ಪ್ಲೇ ಕೂಡ ಹಾಕಿದ್ದಾರೆ. ನಾವು ಯಾವುದೇ ವ್ರತ ಮಾಡಿಸ್ಕೋಬೇಕು ಅಥವಾ ನಾವು ಯಾವುದೇ ಪೂಜೆ ಮಾಡಿಸ್ಬೇಕು ಅಂತಂದ್ರೂ ಇದನ್ನು ನೋಡಿ ಮಾಡಿಸ್ಕೋಬೋದು. ನಾವಿವತ್ತು ಬಂದಿದ್ದು ನಾನು ಮೊದಲೇ ಹೇಳ್ದಂಗೆ ಚಿನ್ನದ ರಥ ಅಂದರೆ ಬಂಗಾರ ರಥೋತ್ಸವ ಮಾಡಿಸ್ಲಿಕ್ಕೆ ಅಂತ ಹೇಳಿ ಬಂದಿದ್ದು. ಇದರ ಟಿಕೆಟ್ ಪ್ರೈಸ್ ಬಂದು 3001. ಇದರಲ್ಲಿ ಏನೇನು ಕೊಡ್ತಾರೆ ಅಂದರೆ 10 ಲಾಡು ಕೊಡ್ತಾರೆ, ಒಂದು ಕಳಶ, ಅದೇ ಒಂದು ತೆಂಗಿನಕಾಯಿ, 3 ಮಾವಿನ ಎಲೆ, ಒಂದು ಚಂಬು, ತಾಮ್ರದ ಚಂಬು, ಹಾಗೆ ತಾಮ್ರದ ತಟ್ಟೆ, ಇದರ ಜೊತೆಗೆ ಒಂದು ಹಿಡಿ ಅಕ್ಕಿ, ಇಷ್ಟು ಕೊಡ್ತಾರೆ. ಜೊತೆಗೆ ಒಂದು ಶಲ್ಯ ಕೂಡ ಕೊಡ್ತಾರೆ. ಇದಿಷ್ಟು ಈ ಟಿಕೆಟಲ್ಲಿ ಕೊಡೋದು. ಇದರಲ್ಲಿ ದರ್ಶನಕ್ಕೆ ಏನೂ ಅವಕಾಶ ಇರೋದಿಲ್ಲ. ನಾವು ಧರ್ಮ ದರ್ಶನ ಆದರೂ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ಸಪ್ರೇಟಾಗಿ ಟೋಕನ್ಸ್ ತೊಗೊಂಡು ಅಂದರೆ ಸ್ಪೆಷಲ್ ಎಂಟ್ರಿ ಟಿಕೆಟ್ಸ್ನ ತೊಗೊಂಡು ಕೂಡ ನಾವು ದರ್ಶನ ಮುಗಿಸ್ಕೊಂಡು ಬರ್ಬೋದು. ನಾವು ಇಲ್ಲಿ ಟಿಕೆಟ್ ತೊಗೊಂಡ್ವಿ 4 ಗಂಟೆಗೆ ಇಲ್ಲಿ ಬಂದಿದ್ದರಿಂದ 4 ಗಂಟೆ ಅಷ್ಟೊತ್ತಿಗೆ ಟಿಕೆಟ್ ತೊಗೊಂಡು ನೆಕ್ಸ್ಟ್ 6 ಗಂಟೆ ಅಷ್ಟೊತ್ತಿಗೆ ಅದರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅದನ್ನೆಲ್ಲ ಕೊಡ್ತೀವಿ ಅಂತ ಹೇಳಿದರು. ಗದೆ ಕೊಟ್ಟಿದ್ದರು. ಒಂದು ತೇರನ್ನ ಒಂದು ಸುತ್ತ ಹಾಕಿ ಬಂದ ಮೇಲೆ ಗದೆ ಕೊಟ್ಟರೆ 10 ಲಾಡು ವಾಪಸ್ ಕೊಡ್ತಾರೆ ನಮಗೆ. ಸೊ ಹಾಗಾಗಿ ಗದೆ ಹಾಗೆ ಕಳಶ, ತಟ್ಟೆ, ಚಂಬು ಎಲ್ಲ ತಗೊಂಡು ನಾವು ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಬಂದು ಇದನ್ನು ತಗೊಂಡು ಇಲ್ಲಿ ರಥದ ಹತ್ರ ಬಂದ್ವಿ. ರಥದ ಹತ್ರ ಎಲ್ಲರದು ಅಂದರೆ ಯಾರ್ಯಾರು ಟಿಕೆಟ್ಸ್ ತೊಗೊಂಡಿದ್ದಾರೆ ಅವ್ರದ್ದೆಲ್ಲ ಫೋಟೋಸ್ ಕೂಡ ತೆಗಿತಾರೆ ರಥದ ಹತ್ರ. ಫೋಟೋಗೆ ಚಾರ್ಜು 150 ರುಪೀಸ್. 150 ರುಪೀಸ್ಗೆ 2 ಫೋಟೋ ಅಂದರೆ 2 ಹಾರ್ಡ್ ಕಾಪಿ ಫೋಟೋಸ್ನ ಕೊಡ್ತಾರೆ. ನಾವು ಎಷ್ಟು ಜನನಾದರೂ ಹೋಗ್ಬೋದು, ಎಷ್ಟು ಜನ ಹೋದ್ರೂ ಒಂದೇ ಸತಿನೇ ಅವರಷ್ಟು ಜನಕ್ಕೂ ಟಿಕೆಟ್ಸ್ನ ಇಶ್ಯೂ ಮಾಡೋದು. ದೇವರ ರಥನ ಆಚೆಗಡೆ ತಳ್ತಿದ್ದಂಗೆ ಎಷ್ಟು ಕ್ರೌಡ್ ಇದ್ದಾರೆ ನೋಡಿ, ಎಷ್ಟು ಸಾವಿರಾರು ಜನ ಇದ್ದಾರೆ. ಈ ಸಾವಿರಾರು ಜನದ ಮಧ್ಯೆ
ನಾವು ಎಲ್ಲಿದ್ದೀವಿ ಅನ್ನೋದು ನಮಗೆ ಕಳೆದೋಗ್ತೀವಿ. ಸೊ ಹಾಗಾಗಿ ನಾವು ಯಾರ್ಯಾರ ಜೊತೇಲಿ ಹೋಗಿದ್ದೀವಿ ಒಂದು ಹತ್ರ ಇದ್ದರೆ ಒಳ್ಳೆಯದು ಅಂತ ಹೇಳಿ ನಾವು ಸ್ವಲ್ಪ ದೂರನೇ ನಿಂತಿದ್ವಿ ರಥದಿಂದ. ರಥದ ಮೇಲೆ ಒಂದಷ್ಟು ಕಾಸು ಅಂದರೆ ಚಿಲ್ಲರೆ ಕಾಸುಗಳೇನಿರುತ್ತೆ ಅದನ್ನು ಚೆಲ್ತಿದ್ರು. ಇಲ್ಲಿ ಯಾರೂ ಚೆಲ್ಲಾಡಬೇಡಿ ಕಾಸನ್ನ, ಯಾವುದೇ ಕಾಸು ನೀವು ದೇವರಿಗೆ ಅರ್ಪಿಸೋದಿದ್ದರೆ ಹುಂಡಿಗೆ ಹಾಕಿ ಹುಂಡಿಗೆ ಹಾಕೋದ್ರ ಮೂಲಕ ದೇವರಿಗೆ ಸಮರ್ಪಿಸಿ ಅಂತ ಹೇಳ್ತಾಯಿದ್ರು. ಬಟ್ ಯಾರು ಎಷ್ಟೇ ಏನು ಹೇಳಿದ್ರು ಈ ಜನಗಳು ಅವ್ರು ಮಾಡೋದಲ್ವ, ತೆಗೆದು ಹಾಕ್ತಾಯಿದ್ರು ರಾಶಿ ಕಾಸು. ಆ ದುಡ್ಡನ್ನ ಚೆಲ್ಲಾಡಿದ ಮೇಲೆ ಆ ರಥಕ್ಕೆ ಅದು ಟಚ್ ಆಗಿ ಕೆಳಗಡೆ ಬಿದ್ದಿರೋ ಕಾಸನ್ನು ಆಯ್ಕೊಂಡ್ರೆ ತುಂಬ ಒಳ್ಳೆಯದು, ಆ ಕಾಸು ಯಾರಿಗಾರು ಸಿಕ್ಕಿದ್ರೆ ಅದು ತುಂಬ ಒಳ್ಳೆಯದು ಅಂತ ಹೇಳಿ ಹಾಕ್ತಾಯಿದ್ರು. ನಮಗಂತೂ ಒಂದು ಸಿಗಲಿಲ್ಲ. ಬಿಕಾಸ್ ಆ ರಥದ ಹತ್ತಿರ ಸುತ್ತಮುತ್ತ ಇರೋರಿಗೆ ಅದು ಸಿಕ್ಕಿರಬೇಕು. ಇಷ್ಟು ದೂರದಿಂದ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ದುಡ್ಡು ಅಂದರೆ ಯಾರು ತಾನೇ ಬಿಡ್ತಾರೆ ಹೇಳಿ, ಎಲ್ಲರೂ ಬಾಚ್ಕೊಂಡಿರ್ತಾರೆ. ಸೊ ಹಾಗಾಗಿ ನಮಗಂತೂ ಯಾವ ಕಾಯಿನೂ ಸಿಗಲಿಲ್ಲ. ಇದರ ಮೇಲೆ ಬರೀ ಕಾಯಿನ್ನೇ ಅಲ್ಲ, ಒಂದಷ್ಟು ಜನ ಜೋಳ ಕೂಡ ಚೆಲ್ಲಿದ್ರು, ಒಂದಷ್ಟು ಜನ ಹೂವು ಕೂಡ ಚೆಲ್ಲಿದ್ರು. ಹೂವು ಚೆಲ್ಲಿದ್ರೆ ಓಕೆ ಪರವಾಗಿಲ್ಲ, ಈ ಜೋಳ ಚೆಲ್ಲೋದು, ಈ ಚಿಲ್ಲರೆ ಕಾಸುಗಳನ್ನ ಚೆಲ್ಲೋದು ಬೇಡ ಅಂತ ಅನಿಸುತ್ತೆ. ಬಿಕಾಸ್ ಇಲ್ಲಿಂದ ಒಬ್ಬರು ಚೆಲ್ಲಿದ್ರೆ ಅದು ಇನ್ನೊಬ್ಬರ ಮೇಲೆ ಹೋಗಿ ಬಿದ್ದು ಅವ್ರಿಗೆ ಏಟಾಗೋ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಬೇಡ, ದೇವರಿಗೆ ಹೂವನ್ನು ಸಮರ್ಪಿಸೋಣ ಸಾಕು. ದೇವರಿಗೆ ಕಾಣಿಕೆ ಏನಾದ್ರು ಹಾಕಬೇಕಂದ್ರೆ ಉಂಡಿನಲ್ಲಿ ಕಾಣಿಕೆ ಹಾಕಿದ್ರೆ ಅದು ದೇವಸ್ಥಾನಕ್ಕೆ ಸೇರುತ್ತೆ. ಅದಲ್ದಿರ ಜೋಳ ಏನಾದ್ರು ಚೆಲ್ಲಿದ್ರೆ ತಿನ್ನೋ ಆಹಾರ ಚೆಲ್ಲಾಡಿ ವೇಸ್ಟ್ ಆದರೆ ಬೇಜಾರಲ್ವ. ಸೊ ಹಾಗಾಗಿ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ನೆಕ್ಸ್ಟು ನಾವು ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನೈಟ್ ಡಿನ್ನರ್ಗೆ ಅಂತ ಹೇಳಿ ಅಲ್ಲಿ ಹೋಗಲಿಲ್ಲ, ಯಾಕಂದರೆ ಯಾವುದೂ ಐಟಮ್ಸ್ ಇರಲಿಲ್ಲ. ಆನ್ ದ ವೇ ಬರ್ತಾ ಹನ್ನೂರಲ್ಲಿ ನಾವು ಡಿನ್ನರ್ ಮಾಡ್ಕೊಂಡ್ವಿ. ಇಶಾ ಒಂದು ಸ್ವಲ್ಪ ನಿದ್ದೆ ಮೂಡಲ್ಲಿ ಇದ್ದಿದ್ದರಿಂದ ಅಳ್ತಾನೆ ಇದ್ಲು. ಅವಳಿಗೆ ಸಮಾಧಾನ ಮಾಡಿ ಊಟ ಮಾಡಿಸ್ಕೊಂಡು ನಾವು ನಿಟ್ರನ್ ಮನೆಗೆ ಬಂದ್ವಿ. ಮಾರನೇ ದಿನವೇ ನಮ್ಮ ರಿಲೇಟಿವ್ಸ್ ಒಬ್ರದ್ದು ಮದುವೆ ಇದ್ದಿದ್ದ ಕಾರಣ ಸೊ ಬೇಗ ಬಂದು ನೆಕ್ಸ್ಟ್ ಡೇ ಈವ್ನಿಂಗು ರಿಸೆಪ್ಷನ್ಗೆ ಅಟೆಂಡ್ ಆದ್ವಿ. ಇಲ್ಲಿ 360 ಡಿಗ್ರಿ ಕ್ಯಾಮ್ರಾಯಿಂದ ಈಶಾ ನೋಡಬೇಕು, ನಿಂತ್ಕೋಬೇಕು ಅಂತ ಹೇಳ್ತಿದ್ಲು. ಸೊ ಹಾಗಾಗಿ ಒಂದಷ್ಟು ಫೋಟೋಸ್ ಪೋಸ್ ಕೊಟ್ಕೊಂಡು ಇಲ್ಲೊಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡ್ವಿ. ಇದಿಷ್ಟಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಇಷ್ಟ ಆಗಿದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದ್ರಿಂದ ನನ್ನ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಹಾಗೆ ಈಶಾನ ಪರ್ಫಾರ್ಮೆನ್ಸ್ ಇದರಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ನೋಡಿ ಖುಷಿಪಡಿ. ಬಾಯ್. ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ. ಕಿತ್ತು ರಾಣಿ ಚೆನ್ನಮ್ಮ ಕಪ್ಪ ಕೊಡಬೇಕು ಕಪ್ಪ, ನಿಮಗೆ ಯಾಕೆ ಕೊಡಬೇಕು ಕಪ್ಪ, ನೀವೇನು ಬಿತ್ತಿರಿ ಯಾಕೆ ಕೊಡಬೇಕು ಕಪ್ಪ. ಭಾರತ ಬಿಟ್ಟು ತೊಲಗಿ, ಭಾರತ್ ಮಾತಾ ಕಿ ಜೈ. ಭಾರತ ಮಾತಾ ಕಿ ಜೈ.